ಮಳೆಯಿಂದಾಗಿರ್ತಕ್ಕಂಥ ಅನಾಹುತ ಬೆಂಗಳೂರಿನಲ್ಲಿ ಇಡೀ ರಾತ್ರಿ ಮಧ್ಯರಾತ್ರಿ 1 ಗಂಟೆ ಹಂಗೆ ಆರಂಭ ಆದಂತಹ ಮಳೆ ಇನ್ನೂ ಕೂಡ ಮುಂದುವರಿತಾ ಇದೆ. ರಾತ್ರಿಯಿಂದ ಬೆಂಗಳೂರಿನಲ್ಲಿ ವರುಣನ ಅಬ್ಬರ 10 ಸೆಂಟಿಮೀಟರ್ ಮಳೆ ಆಗಿದೆಯಂತೆ. ಬೆಂಗಳೂರು ನಗರದಲ್ಲಿ 10 ಸೆಂಟಿಮೀಟರ್. ಕಳೆದ 10 ವರ್ಷಗಳಲ್ಲಿ ಮೇ ತಿಂಗಳಲ್ಲಿ ಇದು ದಾಖಲೆಯ ಮಳೆ. ರಾತ್ರಿಯಿಂದ ಬೆಂಗಳೂರಿನಲ್ಲಿ ವರುಣನ ಅಬ್ಬರ ಯಾವ ಪರಿಪ್ರಮಾಣದಲ್ಲಿದೆ ಅಂದರೆ 10 ಸೆಂಟಿಮೀಟರ್ ಮಳೆ ಆಗಿದೆ. ಹಾಗೆ ನೋಡೋಕೆ ಹೋದರೆ ನಿನ್ನೆ ಸಾಯಂಕಾಲ ಎಲ್ಲ ಮಳೆ ಬಂತು, ಸ್ವಲ್ಪ ಹಾಗೆ ಬಿಡ್ತಿ ಕೊಡ್ತು, ಮತ್ತೆ 9 ಗಂಟೆ ಹಂಗೆ ಆರಂಭ ಆಯಿತು, ಮತ್ತೆ ಸ್ವಲ್ಪ ಫ್ರೀ ಆಯಿತು. ಬಟ್ ರಾತ್ರಿ ಶುರುವಾದ ಮಳೆ ಇದೆಯಲ್ಲ, ಮಧ್ಯರಾತ್ರಿ ಹೆಚ್ಚು ಕಡಿಮೆ ಈಗಲೂ ಕೂಡ ಡ್ರಿಸ್ಲಿಂಗ್ ಬರ್ತಾನೇ ಇದೆ. ಬೆಂಗಳೂರಿನಲ್ಲಿ ರಣಭೀಕರ ಮಳೆ ಅಂತಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಮಧ್ಯರಾತ್ರಿಯಿಂದಲೂ ಕೂಡ ಧಾರಾಕಾರವಾದ ಮಳೆ ಆಗ್ತಾ ಇದೆ. ಆಮೇಲೆ ಈ ಸರ್ತಿ ಯಾವ ಏರಿಯಾ ಅನ್ನೋ ಹಾಗಿಲ್ವೇ ಇಲ್ಲ. ಹೆಚ್ಚು ಕಡಿಮೆ ಬೆಂಗಳೂರಿನ ಎಲ್ಲ ಏರಿಯಾಗಳಲ್ಲೂ ಮಳೆ ಆಗಿದೆ. ನಾನಾಗಲೇ ಹೇಳ್ತಾ ಇದ್ದೆ, ದಕ್ಷಿಣ ಬೆಂಗಳೂರು, ಉತ್ತರ ಬೆಂಗಳೂರು, ಪೂರ್ವ ಬೆಂಗಳೂರು ಎಲ್ಲ ಕಡೆಗೂ ಕೂಡ ಮಳೆ ಮಳೆ ಮಳೆ. ಹೆಬ್ಬಾಳ ಮೇಕ್ರಿ ಸರ್ಕಲ್ ಬಳಿಯಲ್ಲಂತೂ ನೀರು ಕಂಪ್ಲೀಟ್ ಅಂಡರ್ ಪಾಸ್ನಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಈ ಅಂಡರ್ ಪಾಸ್ಗಳು ಎಲ್ಲೆಲ್ಲಿದೆ ಎಲ್ಲ ಕಡೆ ಬ್ಲಾಕ್ ಆಗಿರುತ್ತೆ ನನ್ನ ಪ್ರಕಾರ. ನೋಡಿ, ಎಲ್ಲೊಬ್ಬರನ್ನ ಸೇಫ್ ಗಾರ್ಡ್ ಮಾಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ, ಅದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಪಾಪ ರಾತ್ರಿ ಎಲ್ಲಿಂದನೋ ಏರ್ಪೋರ್ಟಲ್ಲಿ ಫ್ಲೈಟಲ್ಲಿ ಬಂದು ಇಳಿದಿರ್ತಾರೆ. ಅವ್ರು ಬೆಂಗಳೂರಿಗೆ ಬರಬೇಕು ಆಗ್ತಾ ಇಲ್ಲ, ಅಥವಾ ಇಲ್ಲಿಂದ ಫ್ಲೈಟಲ್ಲಿ ಹೋಗಬೇಕು, ಮಿಡ್ ನೈಟ್ ಫ್ಲೈಟ್ಗಳಿಗೆ ಪ್ರಾಬ್ಲಮ್ಮು. ರೈಟ್, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾದೇಶ್ ಅವರಿಂದ ಪಡೆಯೋಣ. ಮಾದೇಶ್, ರೈಟ್ ನೌ ಯಾವ ಏರಿಯಾದಲ್ಲಿದ್ದೀರಾ, ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಅರವಿಂದ, 103.9 mm ಅಂದರೆ ಅಷ್ಟರ ಪ್ರಮಾಣದಲ್ಲಿ ಮಳೆ ಬೆಂಗಳೂರು ನಗರದಲ್ಲಿ ಸುರಿದಿರುವಂಥದ್ದು. ನಾನೀಗ ಇರುವಂಥದ್ದು ಮಾಗಡಿ ರಸ್ತೆಯಲ್ಲಿರುವಂಥ KP ಅಗ್ರಹಾರದ 7ನೇ ಕ್ರಾಸ್ನಲ್ಲಿ ನಾನಿದ್ದೀನಿ. ಇಲ್ಲಿ ಸುಮಾರು ಒಂದು 200ಕ್ಕೂ ಹೆಚ್ಚಿನ ಮನೆಗಳಿಗೆ ನೀರು ನುಗ್ಗಿದೆ. ಮಳೆ ನಿಂತಿದೆ, ಆದರೆ ಆ ಮಳೆಯ ನೀರು ಮನೆಗಳಿಗೆ ನುಗ್ಗಿದೆ. ಅದನ್ನು ಇನ್ನೂ ಕೂಡ ಎತ್ತಿ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎತ್ತಿ ಹಾಕಿದಷ್ಟು ಕೂಡ ಮಳೆಯ ನೀರು ಅಲ್ಲಿ ಇನ್ನೂ ಜಾಸ್ತಿ ಆಗ್ತಿದೆ. ಅದು ಎಲ್ಲಿಂದ ಉಗ್ತಾ ಇದೆಯೋ ಏನು ಕತೆನೋ ಗೊತ್ತಿಲ್ಲ. ಆದರೆ ಜನ ಅಂತೂ ಯಾವ ಮಟ್ಟಕ್ಕೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಂದು ಅಂದರೆ 3 ಗಂಟೆ ಜಾವದಿಂದ ಸುರಿದಂಥ ಮಳೆ ಏನಿದೆ, ಆ ಮಳೆಗೆ ಎಷ್ಟರ ಮಟ್ಟಿಗೆ ಮನೆಗಳು ಜಲಾವೃತ ಆಗಿದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ತುಂಬಾ ಬಡ ಜನ ಮತ್ತು ಮಿಡ್ಲ್ ಕ್ಲಾಸ್, ಲೋವರ್ ಮಿಡ್ಲ್ ಕ್ಲಾಸ್ ಜನ ವಾಸ ಮಾಡುವಂಥ ಜಾಗಗಳಿವು. ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ರಾತ್ರಿಯೆಲ್ಲ ಕೂಡ ಜಾಗರಣೆ ಮಾಡಿದ್ದಾರೆ. ಮನೆ ಗಮನಿಸ್ಬೋದು, ಮನೆಯ ಸಂಪೂರ್ಣ ಮನೆಯಲ್ಲಿ ಏನು ವಸ್ತುಗಳಿದ್ದಾವೆ ಅಂದರೆ ಅವರ ಆಹಾರದ ವಸ್ತುಗಳಾಗಿರ್ಬೋದು ಅಥವಾ ಉಡುವಂಥ ಬಟ್ಟೆಗಳಾಗಿರ್ಬೋದು, ಎಲ್ಲವೂ ಕೂಡ ಸಂಪೂರ್ಣ ಜಲಾವೃತ. ಸಿಲಿಂಡರ್ ಸಹಿತ ಎಲ್ಲವೂ ಕೂಡ ತೇಲ್ತಾ ಇರುತ್ತೆ. ಅಷ್ಟರ ಮಟ್ಟಿಗೆ ತೇಲ್ತಾ ಇದೆ. ಅಷ್ಟರ ಮಟ್ಟಿಗೆ ಈ ರಾಜಕಾಲುವೆಯ ನೀರೇನಿದೆ ಅದು ಆವರಿಸ್ಕೊಂಡಿರುವಂಥದ್ದು. ಹಿಡಿಶಾಪ ಹಾಕ್ತಾ ಇದ್ದಾರೆ ಜನ, ನರಕ ತೋರಿಸ್ತಾ ಇದ್ದಾರೆ ನಮ್ಮ ರಾಜಕಾರಣಿಗಳು. ನಮ್ಮ ಕೈಲಿ ಓಟ್ ಹಾಕಿಸ್ಕೊಂಡು ನಮಗೆ ನರಕ ತೋರಿಸ್ತಾ ಇದ್ದಾರೆ ಅನ್ನೋ ಥರದ ಆಕ್ರೋಶವನ್ನು ಜನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಂದು ಮನೆಯಲ್ಲ, 2 ಮನೆಯಲ್ಲ, 100 ಮನೆಗಳ ಪರಿಸ್ಥಿತಿ ಇದೇ ರೀತಿಯಾಗಿದೆ. ದಾರುಣ ಪರಿಸ್ಥಿತಿ. ಜನ ಏನೂ ಇಲ್ಲದೆ ಅಂದರೆ ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ. ಮಳೆ ಬಂದರೆ ಸಾಕು ಭಯ ಪಡ್ತಾ ಇದ್ವಿ, ಆದರೆ ಇವತ್ತಿನ ಮಳೆ ಏನಿದೆ ಇದು ಯಾವ ಮಟ್ಟಕ್ಕೆ ನಮ್ಮನ್ನು ನರಕಕ್ಕೆ ದೂಡಿದೆ ಅನ್ನುವಂಥದ್ದನ್ನು ನೋಡಿ ಅನ್ನೋ ಥರದ ಆಕ್ರೋಶ ಜನರದ್ದು. ಎಲ್ಲ ಮನೆಗಳು, ಕೆಲವು ಮನೆಗಳಲ್ಲಿ ನೀರನ್ನು ಎತ್ತಿ ಹಾಕುವಂಥ ಕೆಲಸ ಮಾಡಿದ್ದಾರೆ. ಇನ್ನೂ ಹಲವು ಮನೆಗಳಲ್ಲಿ ನೀರು ಅದೇ ಥರ ಇದೆ. ಮತ್ತು ಇಲ್ಲೊಬ್ಬರು ವೃದ್ಧರು ದಂಪತಿಗಳಿದ್ದಾರೆ. ಅವರ ಮನೆಯಲ್ಲಂತೂ ಅಂದರೆ ಮಂಚದ ಮೇಲಿಂದ ಇಳಿಯೋದಕ್ಕೂ ಕೂಡ ಸಾಧ್ಯ ಆಗದಂಥ ಪರಿಸ್ಥಿತಿ ಅವರದ್ದು. ಅವರನ್ನು ಕೂಡ ನಾನು ಮಾತನಾಡಿಸ್ತೀನಿ. ಈ ರಸ್ತೆಯನ್ನು ಒಂದ್ಸಲಿ ನೋಡಿ ಅರವಿಂದ್, ಈ ರಸ್ತೆಯ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ. ರಾಜಕಾಲುವೆಯ ನೀರು ಬಂದ ನಂತರ ಈಗ ನೀರು ಕಡಿಮೆ ಆಗಿದೆ, ಆದರೆ ರಸ್ತೆ ಮಾತ್ರ ದಾರುಣ ಪರಿಸ್ಥಿತಿಯಲ್ಲಿದೆ. ಇನ್ನು ಈ ವೃದ್ಧ ದಂಪತಿಗಳು ಅಂದರೆ ಅವ್ರಿಗೆ ಸ್ಟ್ರೋಕ್ ಆಗಿದೆ. ಸ್ಟ್ರೋಕ್ ಆಗಿರುವಂಥ ಹಿನ್ನೆಲೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ವಾಸ ಮಾಡೋದು. ರಾತ್ರಿ ತುಂಬಾ ಭಯಪಟ್ಟಿದ್ದಾರೆ ಇಬ್ಬರು ಕೂಡ. ಯಾರೂ ಇಲ್ಲ, ಮಂಚದಿಂದ ಕೆಳಗಡೆ ಇಳಿಯೋದಕ್ಕೂ ಕೂಡ ಆಗದಂಥ ಪರಿಸ್ಥಿತಿ. ನಾನು ಅವ್ರನ್ನ ಮಾತನಾಡಿಸ್ತೀನಿ ಅರವಿಂದ್. ಅವರ ಎಷ್ಟರ ಮಟ್ಟಿಗೆ ಭೀತಿಗೊಳಗಾಗಿದ್ರು ಅನ್ನೋಂಥದ್ದನ್ನು ಕೂಡ ಅವರೇ ಹೇಳ್ತಾರೆ. ಸರ್ ನಮಸ್ಕಾರ, ಹೆಂಗಿತ್ತು ಪರಿಸ್ಥಿತಿ ರಾತ್ರಿ? ಮಳೆ ನೀರು ನುಗ್ತಲ್ಲ, ಹೆಂಗಿತ್ತು ಪರಿಸ್ಥಿತಿ? ಸರ್, 1 ಗಂಟೆ 1:15 ಟೈಮಿಗೆ ಮಳೆ ನೀರು ನುಗ್ತು ಸರ್. ನುಗ್ಗಿದಾಗ ಮಂಚದ ಮೇಲೆಲ್ಲ ಮನಿಕೊಂಡಿದ್ವಿ, TV ಎಲ್ಲ ನೆಂದೋದ್ವು, ಒಳಗಡೆ ಕುತ್ಕೊಂಡೇ ಕಾಲ ಹಾಕಿದ್ವಿ ಸರ್. ಭಾಳ ತೊಂದರೆ ಆಯ್ತು ಅಂದರೆ ಅದು ಹೇಳಂಗಿಲ್ಲ ಸರ್. ದಯವಿಟ್ಟು ನೀವು ಬಂದು ಅದನ್ನು ಪರಿಶೀಲನೆ ಮಾಡ್ಬೇಕು ಸರ್. ಅಲ್ಲ, ಈಗ ಸ್ಟ್ರೋಕ್ ಆಗಿದೆ ನಿಮಗೆ, ಮಂಚದಿಂದ ಕೆಳಗಡೆ ಇಳಿಯೋಕ್ಕಾಗಲ್ಲ, ಹೆಂಗೆ ಭಯ ಆಯ್ತಾ ನಿಮಗೆ? ಸರ್, ನನಗೆ ನಡೆಯೋಕ್ಕಾಗಲ್ಲ, ಶೋ ಕೊಡ್ಬಿಟ್ಟಿದೆ. ಬೇಡ, ಯಂಗ್ಸ್ ಒಬ್ಬರೇ ಮಾಡಬೇಕು. ಭಾಳ ಇದಾಗ್ಬಿಡು ಸರ್. ಶೋ ಕೊಡ್ದಿದ್ದಕ್ಕೆ ಎಲ್ಲಿ ನೀರು ಮುಟ್ಟಂಗಿಲ್ಲ, ತಣ್ಣಗೇನು ಮಾಡೋಂಗಿಲ್ಲ, ಭಾಳ ಇದೆ ಸರ್. ದಯವಿಟ್ಟು ನೀವೆಲ್ಲ ಬಂದು ಅದನ್ನು ಇದನ್ನು ಮಾಡ್ಬೇಕು ಸರ್.
ಓಕೆ, ಇವರು ಪತಿ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಅಮ್ಮ, ಹೆಂಗಿತ್ತು ಪರಿಸ್ಥಿತಿ ಅಂತ? ನೀವಿಬ್ಬರೇ ಇದ್ದೀರಿ, ಇಷ್ಟು ನಿಮ್ಮ ಸೊಂಟದವರೆಗೂ ನೀರು, ಹೆಂಗೆ ಕಾಲ ಕಳೆದ್ರಿ ಅಂತ? ಏನು ಮಾಡೋದು ಸರ್ ಈ ಥರ? ಏನು ಮಾಡೋದು ಸರ್, ಸೊಂಟ ತನಕ ನೀರು ಬಂತು, ಕೆಳಗಡೆ ಇಳಿಯಂಗಿಲ್ಲ, ನಮ್ಮ ಮನೆಯವರು ಕೆಳಗಡೆ ಇಳಿಯಂಗಿಲ್ಲ. ಏನು ಮಾಡೋದು ಸರ್, ನಮಗೂ ಭಯ ಆಗ್ಬಿಡ್ತು. ಏನು ಮಾಡೋದು ಸರ್, ನಾವು ನೋಡಿದ್ರೆ ಮನೆ ಕೆಲ್ಸಕ್ಕೆ ಹೋಗಿ ಬಾಡಿಗೆ ಕಟ್ಕೊಂಡು ಜೀವನ ಮಾಡೋದು ನಾವು. ಒಬ್ಬರೇ ದುಡ್ದು ಇವಾಗ ನಮ್ಮ ಯಜಮಾನ್ರು ನೋಡ್ಕೊಂಡು ನಾನೆಲ್ಲ ನೋಡೋದು ಸರ್. ನನಗೆ ತುಂಬಾ ಭಯ ಆಗ್ಬಿಡ್ತು ಸರ್. ನೀವೇನು ಅಕ್ಕಿ ಗಿಕ್ಕಿ ಎಲ್ಲ ನೆಂದು ಎಲ್ಲ ಕೊಟ್ಟಿರೋದೆಲ್ಲ ನೆಂದು ಹೋಗಿತ್ತು ಸರ್. ನನಗೆ ಏನೂ ಇಲ್ಲ ಹಂಗಾದ್ರೆ ಮನೇಲಿ ಈಗ ತಿನ್ನಕ್ಕೆ? ನೀವೇ ನೋಡ್ರಿ ಸರ್, ಇಲ್ಲಿ ಇದೆ ಎಲ್ಲ ಹಾಳು, ಅದೆಲ್ಲ ಹಾಳು ಸರ್. ಎಲ್ಲ ಇದಾಗಿ ಎಲ್ಲ ಇದು ಮಾಡ್ತಿದ್ದೀವಿ ಸರ್. ಇವಾಗ ನಾವು ಏನು ಮಾಡೋದು? ಬಟ್ಟೆಗಳು ಉಡಕ್ಕೆ ಏನು ಎಲ್ಲ ನೆಂದು ಬೀರು ಗೀರೆಲ್ಲ ಒಳಗೆಲ್ಲ ನೀರು ಹೋಗಿ ಏನಿಲ್ಲ ಉಡ್ಕೊ, ಎಲ್ಲ ಮಂಚದ ಮೇಲೆ ಬಿಸಾಕಿದ್ದೀವಿ ತಗೊಂಬಂದು. ಬಟ್ಟೆ ಗಿಟ್ಟೆ ಏನಿಲ್ಲ ಉಡ್ಕೊಳಕ್ಕೆ ತೊಡ್ಕೊಳಕ್ಕೆ ಎಲ್ಲ ರೋಡಿಗೆ ಹಾಕಿದ್ದೀನಿ. ಇವಾಗ ಎಲ್ಲ ತಗೊಂಡು ಹಾಸಿಗೆ ಗೀಸಿಗೆ ಎಲ್ಲ ತಗೊಂಡೋಗಿ ರೋಡಿಗೆ ಹಾಕಿದ್ದೀನಿ. ಇವಾಗ ಅವ್ರನ್ನ ಸುಮ್ಮನೆ ಕಬ್ಬಿಣದ ಮಂಚದ ಮೇಲೆ ಮಲಗಬೇಕು ಇವಾಗ ಅವರು. ಇಳಿಯಂಗೂ ಇಲ್ಲ ಕೆಳಗಡೆ, ನೀರಿಗೆ ಇಳಿಯಂಗೂ ಇಲ್ಲ. ಕಬ್ಬಿಣ ಹಾಸಿಗೆ ಎಲ್ಲ ತಗೊಂಡು ರೋಡಿಗೆ ಹಾಕ್ಬಿಟ್ಟೆ. ಇವಾಗ ಕಬ್ಬಿಣದ ಬೆಂಚಿ ಮೇಲೇನೆ ಕುಂತಿದ್ದಾರೆ ಅವರು. ಏನು ಮಾಡೋದಂತ ನೋಡ್ರಿ ಸರ್ ನೀವು. ಅರವಿಂದ, ಒಂದೊಂದು ಮನೆಗಳದ್ದು ಕೂಡ ಒಂದೊಂದು ದಾರುಣ ಪರಿಸ್ಥಿತಿ. ಅಷ್ಟರ ಮಟ್ಟಿಗೆ ನರಕವನ್ನು ಅನುಭವಿಸ್ತಾ ಇದ್ದಾರೆ ಇಲ್ಲಿನ ಜನ. ಯಾಕಂದರೆ ಇಲ್ಲಿ ಸ್ಟ್ರೋಕ್ ಆಗಿದೆ, ಕೆಳಗಡೆ ಇಳಿಯೋಕ್ಕಾಗದಂಥ ಪರಿಸ್ಥಿತಿ. ಇನ್ನೂ ಕೆಲವರದ್ದು ಝೊಮ್ಯಾಟೊ ಕೆಲಸ ಮುಗಿಸ್ಕೊಂಡು ಬಂದಿದ್ದಾರೆ, ಕೆಲಸ ಮುಗಿಸ್ಕೊಂಡ್ಬಂದು ಆಗ್ತಾನೆ ಮಲಗಿದ ನಂತರ ಈ ಥರ ಮನೆಯಲ್ಲಿ ರಾಜಕಾಲುವೆಯ ನೀರು ತುಂಬಿಕೊಂಡಿರುವಂಥದ್ದು. ಅಂದರೆ ಏನೂ ಉಳಿದಿಲ್ಲ ಆ ಮಟ್ಟಕ್ಕೆ ಈ ರಾಜಕಾಲುವೆಯ ನೀರು ಎಲ್ಲವನ್ನು ಕೂಡ ಕೊಚ್ಕೊಂಡು ಹೋಗಿದೆ. ಈಗ ಗಮನಿಸ್ಬೋದು, ಎಲ್ಲವನ್ನು ಕೂಡ ಹೊರಗಡೆ ಹಾಕಿದ್ದಾರೆ, ಮನೆಯ ವಸ್ತುಗಳೆಲ್ಲವನ್ನು ಕೂಡ. ಇನ್ನು ಈ ಮನೆಯಲ್ಲೂ ಕೂಡ ಅಂದರೆ ಏನೆಲ್ಲ ಆಹಾರ ಪದಾರ್ಥಗಳಿತ್ತು ಅವು ಕೂಡ ಚೆಲ್ಲಾಪಿಲ್ಲಿ ಆಗಿದೆ. ಈ ಹಾಸಿಗೆಗಳನ್ನು ಗಮನಿಸ್ಬೋದು, ಅದು ಕೂಡ ಕೆಳಗಡೆನ ಹಾಕಿದ್ರು. ಯಾರೂ ಇಲ್ಲ ಮನೆಯಲ್ಲಿ, ಎಲ್ಲರೂ ಕೂಡ ಹೋಗಿದ್ದಾರೆ ಬೇರೆ ಬೇರೆ ಕಡೆಗಳಲ್ಲಿ. ತಮ್ಮ ಸಂಬಂಧಿಕರು ಅಥವಾ ಸ್ನೇಹಿತರು ಯಾರಾದರೂ ಇರ್ತಾರ, ಯಾರಾದರೂ ಆಶ್ರಯ ಕೊಡ್ತಾರ ಅಂತ ಬೇರೆ ಬೇರೆ ಕಡೆಗಳಿಗೆ ಹೋಗಿದ್ದಾರೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಬದುಕೋದಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇನ್ನೂ ಕೂಡ ಇಲ್ಲಿ ನೋಡಿ, ನೀರು ಅಂದರೆ ಅದಾಗದೇ ಹೋಗಿರುವಂಥದ್ದು, ಯಾರು ಕೂಡ ಎತ್ತಾಕಿಲ್ಲ. ಜನ ಇಲ್ಲಿ ಏಕಾಏಕಿ ಬಿಟ್ಟು ಹೋಗಿದ್ದಾರೆ, ತಮ್ಮ ಮಕ್ಕಳನ್ನು ಮರಿಗಳನ್ನ ಎತ್ಕೊಂಡು ಹೋಗಿರುವಂಥದ್ದು. ಅಂದರೆ ವೃದ್ಧ ತಂದೆ ತಾಯಿಗಳನ್ನ ಕರ್ಕೊಂಡು ಹೋಗಿದ್ದಾರೆ. ಆಹಾರ ಪದಾರ್ಥಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾವೆ, ಏನೂ ಕೂಡ ಉಳಿದಿಲ್ಲ. ಆ ಮಟ್ಟಕ್ಕೆ ಈ ರಾಜಕಾಲುವೆಯ ನೀರು ಕೊಚ್ಕೊಂಡು ಹೋಗಿರುವಂಥದ್ದು. ಇದಕ್ಕೆ ಸಂಪೂರ್ಣವಾಗಿ ರಾಜಕಾರಣಿಗಳೇ ಕಾರಣ ಅನ್ನುವಂಥ ಆಕ್ರೋಶವನ್ನು ಇಲ್ಲಿ ಜನ ಕೂಡ ವ್ಯಕ್ತಪಡಿಸುವಂಥದ್ದು. ಯಾಕಂದರೆ ರಾಜಕಾರಣಿಗಳು ಕಳೆದ ಹಲವು ವರ್ಷಗಳಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀವಿ, ಅದನ್ನು ಹೇಳ್ತಾ ಇದ್ರು, ನೋಡ್ತಾ ಇದ್ರು. ಅವರು ಯಾವುದೇ ರೀತಿಯಾಗಿ ಪರಿಹಾರವನ್ನು ಕೊಡುವಂಥದ್ದು ಬರೋದು ಮಾಡ್ತೀವಿ ಅಂತ ಹೇಳ್ತಾರೆ, ಭರವಸೆ ಕೊಡ್ತಾರೆ, ಹೋಗ್ತಾರೆ. ಆದರೆ ಈ ಮಟ್ಟಕ್ಕೆ ಹಾಳಾಗಿದೆ ಎಲ್ಲವೂ ಕೂಡ ಅನ್ನುವಂಥದ್ದು. ಏನೆಲ್ಲ ಹಾಳಾಗಿದೆ ಇಲ್ಲಿ? ಇದು ಎಲ್ಲ ನೋಡಿ ಸರ್, ಎಲ್ಲ ಹಾಳಾಗ್ಬಿಟ್ಟೈತೆ. ಎಲ್ಲ ಐಟಮ್ ಎಲ್ಲ ಹೋಗ್ಬಿಟ್ಟೈತೆ. ಹೆಂಗೆ ತಿನ್ನೋದು, ಹೆಂಗೆ ಜೀವನ ಮಾಡೋದು ನಾವು? ಇರೋರೊಬ್ಬೊಬ್ರು ಏನೂ ಮಾಡೋಕ್ಕಾಗಲ್ಲ ಸರ್. ಹೆಂಗೆ ಫಸ್ಟಿಗೆ ಸರ್ ನಮ್ಗೊಳಗ ಭಯ ಅಂದರೆ ತುಂಬ ಭಯ. ಈ ಪಾಟಿ ನೀರು ಇಲ್ಲಿ ಗಂಟ ನೋಡಿ ಬೆಳಗಾನು ನಿದ್ದೆ ಮಾಡಿಲ್ಲ ಸರ್ ನಾವು. ಕಣ್ಣಿಗೆ ನಿದ್ದೆ ಬಂದಿಲ್ಲ. ಇದು ಸರ್ ನಾವು 1 ಗಂಟೆ ನೈಟ್ 1 ಗಂಟೆಗೆ ಎದ್ದಿರೋದು, ಇನ್ನೂ ನಿದ್ದೆ ಮಾಡಿಲ್ಲ. ನಾವು ಡ್ಯೂಟಿಗೆ ಹೋಗೋದು ಹೆಂಗೆ, ಜೀವನ ಮಾಡೋದು ಹೆಂಗೆ? ಒಬ್ಬೊಬ್ರು ಇದ್ಕೊಂಡು ಏನು ಜೀವನ ಮಾಡೋದು ಸರ್ ನಾವು? ಓಕೆ, ಇದು ಅರವಿಂದ್, ಒಬ್ಬೊಬ್ಬರದು ಒಂದೊಂದು ಕತೆ ವ್ಯತೆ ಆಗಿದೆ. ಎಲ್ಲರೂ ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ತಿನ್ನೋಕ್ಕೂ ಉಣ್ಣೋಕ್ಕೂ ಇಲ್ಲ, ಆ ಮಟ್ಟಕ್ಕೆ ಸಂಕಷ್ಟ ಆಗಿದೆ. ಉಡೋದಕ್ಕೆ ಬಟ್ಟೆಗಳಿಲ್ಲ, ಪುಸ್ತಕಗಳು ಅಂದರೆ ವಿದ್ಯಾರ್ಥಿಗಳ ಪುಸ್ತಕಗಳು ಕೂಡ ಹಾಳಾಗೋಗಿದ್ದಾವೆ. ಆ ಮಟ್ಟಕ್ಕೆ ಅಂದರೆ ಈಗ ಕಾಲೇಜಿನ ವಿದ್ಯಾರ್ಥಿಗಳ ಪುಸ್ತಕಗಳು ಕೂಡ ಹಾಳಾಗಿರುವಂಥದ್ದು. ಒಟ್ಟಾರೆ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಜನಪ್ರತಿನಿಧಿಗಳ ವಿರುದ್ಧ. ಅವರು ಬಂದು ಸಮಸ್ಯೆನ ಬಗೆಹರಿಸಬೇಕು, ಆದರೆ ಯಾರು ಕೂಡ ಬಂದಿಲ್ಲ. BBMP ಅವರು ಕೂಡ ನಾವು ಬಂದಿದ್ದೀವಿ, 3 ಗಂಟೆಯಿಂದಲೂ ಕೂಡ ಇಲ್ಲಿದ್ದೀವಿ, ಆದರೆ BBMP ಒಬ್ಬ ಸಿಬ್ಬಂದಿ ಆಗಲಿ ಅಧಿಕಾರಿಗಳಾಗಲಿ ಇಲ್ಲಿ ಬಂದು ಇಲ್ಲಿನ ಜನರ ಕಷ್ಟವನ್ನು ಕೇಳಿಲ್ಲ. ಅರವಿಂದ್, ಥ್ಯಾಂಕ್ ಯು ಮದೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಗ್ರೇಟರ್ ಬೆಂಗಳೂರಿನ ಪರಿಸ್ಥಿತಿ ಹೆಂಗಿದೆ ಅಂತ ನೋಡಿ. ಬೆಂಗಳೂರನ್ನು ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟಿರೋ ಸರ್ಕಾರ ಮನೆಗಳಿಗೆ ನೀರು ನುಗ್ಗುವಂತಹ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಲ್ಪಿಸೋದಕ್ಕಾಗಿಲ್ಲ ಇನ್ನೂ ಇವ್ರ ಕೈಲಿ. ಇದೆಲ್ಲ ಏನು ಸಮಸ್ಯೆ ಪರಿಹಾರ ಇಲ್ಲದ ಸಮಸ್ಯೆ ಅಂತ ಏನಲ್ಲ. ಸರಿಯಾಗಿ ರಾಜಕಾಲುವೆಗಳನ್ನ ಮೇಂಟೈನ್ ಮಾಡಿಕೊಂಡು ಡ್ರೈನೇಜ್ ಸಿಸ್ಟಮನ್ನು ಕರೆಕ್ಟಾಗಿ ಇಟ್ಕೊಂಡು ಹೋದರೆ ಎಲ್ಲವೂ ಸರಿ ಹೋಗುತ್ತೆ, ಮನೆಗಳಿಗೆ ನೀರು ನುಗ್ಗಲ್ಲ. ಬಟ್ ಆ ಕೆಲಸವನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿಯವರು ಮಾಡ್ತಾರಾ? ಶಾಶ್ವತ ಪರಿಹಾರ ಸಿಗುತ್ತಾ? ಅಥವಾ ಇನ್ನೂ ಎಷ್ಟು ವರ್ಷ ಅಂತ ಜನ ಈ ಥರ ಕಷ್ಟಪಡಬೇಕು ಅಂತ ಗೊತ್ತಿಲ್ಲ. ಇದಿನ್ನೂ ಪೂರ್ವ ಮುಂಗಾರು ಆರಂಭನೇ ಆಗಿಲ್ಲ, ಆಗಲೇ ಬೆಂಗಳೂರಿನಲ್ಲಿ ಭಾರಿ ಮಳೆಗೆ 10 ಅವಾಂತರ.